ಸರಿ ಪ್ರತಾಪ್, ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಯಾಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರತಾಪ್, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ, ನೀವು ಅರ್ಧ ಗಂಟೆ ನಿರರ್ಗಳವಾಗಿ ಮಾತಾಡ್ತೀರಿ. ಹಾಗೆ ಮಾತಾಡಿದ್ರಿ, 10 ವರ್ಷ ಏನೇನು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಅಷ್ಟೆಲ್ಲ ಆಗಿಯೂ ಯಾಕೆ ನಿಮಗೆ BJP ಈ ಸಲ ಟಿಕೆಟ್ ಕೊಡಲಿಲ್ಲ? ಕಾಂಗ್ರೆಸ್ನವ್ರು ಹೇಳ್ತಾರೆ ಅಪ್ಪ ಮಕ್ಕಳು ಟಿಕೆಟ್ ತಪ್ಪಿಸ್ಬಿಟ್ರು ನಿಮಗೆ ಅಂತ. ಎಷ್ಟು ಸತ್ಯ? ಈಗ ಏನಂತಂದರೆ ಅದೊಂಥರ ಮುಗಿದು ಹೋಗಿರುವಂಥ ಅಧ್ಯಾಯ. ಆದರೆ ನಾನು ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾವುದೋ 68 78ವರೆಗೂ ಇದ್ದು, ನಮ್ಮಪ್ಪ 2010 ಸತ್ತೋಗಿ ಆಗಿದೆ. ಆತನ ಮಗನಿಗೆ ಆತ ನನ್ನ ಲೇಖನಗಳ ಮುಖಾಂತರವಾಗಿ ಆತ ಪ್ರತಿಪಾದಿಸ್ತಿದ್ದಂಥ ವಿಚಾರಗಳಿಗೋಸ್ಕರವಾಗಿ ಯಾರನ್ನೂ ಕೇಳಲಿಲ್ಲ. ಸಂಘದವ್ರು ಬಂದು ನನಗೆ ಟಿಕೆಟ್ ಕೊಟ್ಟು ಮೈಸೂರಿಗೆ ಹೋಗಿ ನಿಂತ್ಕೋ ಅಂತಂದರು. ಗೆಲ್ಲಿಸಿದ್ರು. 2 ಸರಿ ಟಿಕೆಟ್ ಕೊಟ್ಟರು, ಗೆಲ್ಲಿಸಿದ್ರು. ಇವತ್ತು ನಂಗೆ ಯಾಕೆ ಟಿಕೆಟ್ ಕೊಡಲಿ, ಅಲ್ಲಿ ಕೊಡಲಿಲ್ಲ ಅಂತ ನಾನು ಯಾಕೆ ಕೇಳಕ್ಕೆ ಹೋಗಲಿ? ಅವತ್ತು ನನಗೆ ಕೊಡಬೇಕಾದ್ರೂ ಕೂಡ ಯಾವ ಹಿನ್ನೆಲೆಯೂ ಇಲ್ಲದೇ ಇದ್ದವನ್ನ ತಗೊಬಂದ್ಬಿಟ್ಟು ನನ್ನನ್ನು ಟಿಕೆಟ್ ಕೊಟ್ಟು ಗೆಲ್ಲಿಸಿದರೆ, ಕೈ ಹಿಡಿದಿದ್ದಾರೆ, ಎಲ್ಲ ರೀತಿಯೂ ಸಹಾಯ ಮಾಡಿದ್ದಾರೆ, ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ಸರಿ ಇಲ್ಲ ಅಂತಂದರು. 4 ದಿನ ಬೇಜಾರು ಆಗೇ ಆಗುತ್ತೆ ಸಹಜವಾಗಿ. ಇಷ್ಟೆಲ್ಲ ಕೆಲಸ ಮಾಡಿದ್ದೆ ಅಂತ ಬೇಜಾರಾಗುತ್ತೆ. ಆದರೆ ಏನೋ ಒಂದು ಒಳ್ಳೆಯ ಉದ್ದೇಶ, ಯಾಕಂದರೆ ನನ್ನನ್ನು ಕೈ ಹಿಡಿದು ಬೆಳೆಸಿರೋರು ಅವರು. ಈಗ ಇನ್ನೇದೋ ಒಂದು ಕಾರಣಕ್ಕೋಸ್ಕರವಾಗಿ ನನಗೆ ಸ್ವಲ್ಪ ದಿನ ಆರ್ಗನೈಜೇಷನ್ ಕೆಲಸ ಮಾಡುವಂತಲೋ ಅಥವಾ ಸ್ವಲ್ಪ ದಿನ ತಾಳ್ಮೆಯಿಂದ ಇರು, ಸ್ವಲ್ಪ ದಿನ ಇನ್ನೂ ಕೂಡ ಪ್ರಬುದ್ಧನಾಗುವಂತಲೋ ಯಾವುದಕ್ಕೋ ಒಂದು ಕಾರಣಕ್ಕೋಸ್ಕರ. ಯಾರೋ ಈಗ ನಮ್ಮ ಪಾರ್ಟಿಯವ್ರು ನಾನು ಹೋಗ್ಬಿಟ್ಟು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವತ್ತು ಪಾರ್ಟಿ ನನಗೆ ಅನಾಮತಕ್ಕೆ ತೊಗೊಂಬಂದು ನನ್ನನ್ನು MP ಮಾಡಿದರು. ಇವತ್ತು ಇದಕ್ಕಿದ್ದಂಗೆ ಟಿಕೆಟನ್ನು ಕಟ್ ಮಾಡಿದ್ದಾರೆ. ಹಾಗಂತ ಮುಂದಿನ ದಿನಗಳ ಮುಗಿದೇ ಹೋಯ್ತು ಅಂತ ಅರ್ಥ ಅಲ್ಲ, ಬೇರೆ ಯೋಚನೆಗಳು ಇರಬಹುದು. ಈ ಸಂದರ್ಭದಲ್ಲಿ ನಾನು ನನ್ನ ಸೈದ್ಧಾಂತಿಕ ನಿಷ್ಠೆ ಬದ್ಧತೆಯನ್ನು ಮಾತ್ರ ನಾನು ಮುಂದುವರಿಸ್ತಾ ಹೋಗ್ತಿದ್ದೀನಿ. ಒಂದು ವೇಳೆ ರಾಜಕೀಯ ಅಧಿಕಾರವೇ ನನ್ನ ಗುರಿ ಉದ್ದೇಶಗಳಾಗಿದ್ದರೆ ನನ್ನ ಈ ಸೈದ್ಧಾಂತಿಕ ಬದ್ಧತೆಗಳನ್ನು ನಾನು ಬದಿಗಿಟ್ಬಿಟ್ಟಿರ್ತಾ ಇದ್ದೆ. ನಾನು ಕಾಂಗ್ರೆಸ್ಸಿಗೆ ಹೋಗಿ ಜಾಯ್ನ್ ಆಗಿರ್ತಿದ್ದೆ. ನಾನು ಕಾಂಗ್ರೆಸ್ಸಿಂದ ಇವತ್ತು MP ಆಗಿರ್ತಿದ್ದೆ ಅಷ್ಟೇ. ಆದರೆ ನನ್ನ ಸೈದ್ಧಾಂತಿಕ ಬದ್ಧತೆ ಇರೋದರಿಂದಾಗಿ ನಾನು ಇಲ್ಲಿ ಬಂದಿದ್ದೀನಿ, ತಾಳ್ಮೆಯಿಂದ ಇದ್ದೀನಿ.